ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ. ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 10ನೇ ತರಗತಿಯಲ್ಲಿ ಬರುವಂತಹ ಪಾರ್ಟ್ 1ಅಲ್ಲಿ ಪ್ರಥಮ ಚಿಕಿತ್ಸೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 6ರಿಂದ 9ನೇ ಕ್ಲಾಸ್ ಗಂಟ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ 10ನೇದು ಪಾರ್ಟ್ 1 ಹೇಳ್ತಾಯಿದ್ದೀನಿ. ಇದು ಪಾರ್ಟ್ 2 ಮುಗಿಸಿದ್ರೆ ಫುಲ್ ಏನಾಗ್ತೈತೆ ಅಂದರೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಕಂಪ್ಲೀಟಾಗಿ ಮುಗಿಯುತ್ತೆ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಪ್ರಥಮ ಚಿಕಿತ್ಸೆ ಈ ಒಂದು ವಿಷಯದ ನಾವು ಏನೇನು ತಿಳ್ಕೊತೀವಿ ಈ ಒಂದು ಟಾಪಿಕಲ್ಲಿ ಅಂದರೆ, ನೀರಿನಲ್ಲಿ ಮುಳುಗಿದಾಗ CPR ನೀಡುವಂತಹ ನೀರಿನಲ್ಲಿ ಮುಳುಗಿದಾಗ ಅಥವಾ CPR ನೀಡುವ ಪ್ರಥಮ ಚಿಕಿತ್ಸೆ, ವಿವಿಧ ಸಂದರ್ಭಗಳಲ್ಲಿ ಬಳಸುವ ಪಟ್ಟಿಗಳು, ನೀರಿನಲ್ಲಿ ಮುಳುಗಿದವರಿಗೆ ಪ್ರಥಮ ಚಿಕಿತ್ಸೆ. ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನು ನೀರಿನಿಂದ ತಕ್ಷಣ ತೆಗೆದು ಉಸಿರಾಟಕ್ಕೆ ಅನುಕೂಲ ಮಾಡಿದರೆ ಅವನ ಜೀವ ಏನು ಮಾಡ್ಬೋದ್ರೆ ಉಳಿಸ್ಬೋದು. ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನು ನೀರಿನಿಂದ ತಕ್ಷಣ ತೆಗೆದು ಏನು ಮಾಡಬೇಕು, ಅವನಿಗೆ ಉಸಿರಾಟಕ್ಕೆ ಅನುಕೂಲ ಮಾಡಿದರೆ ಅವಾಗ ಏನು ಮಾಡ್ಬೋದು, ನಾವು ರಕ್ಷಣೆ ಮಾಡ್ಬೋದು. ಮುಳುಗಿದ ವ್ಯಕ್ತಿಯ ಪ್ರಜ್ಞೆ ತಪ್ಪಿ ಅವನ ಉಸಿರಾಟವು ನಿಂತು ಹೋಗಿರಬಹುದು. ನೋಡಿರಿ, ನೀರಿನಲ್ಲಿ ಮುಳುಗಿದಾಗ ವ್ಯಕ್ತಿಯು ಪ್ರಜ್ಞೆ ತಪ್ಪಿ ಅವನ ಉಸಿರಾಟ ಏನಾಗಿರ್ತದೆ, ನಿಂತು ಹೋಗಿರ್ಬೋದು. ಆ ಅವಸ್ಥೆಗೆ ಶ್ವಾಸ ಬಂಧನ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ, ಆ ಒಂದು ವ್ಯವಸ್ಥೆಗೆ ಶ್ವಾಸ ಬಂಧನ ಅಂಥೇಳಿ ಕರಿತೀವಿ. ಈ ವ್ಯಕ್ತಿಯ ಒಪೆ ಅಂಥೇಳಿ ಏನು ಬರ್ತೈತೆ, ನಮ್ಮದು ಶರೀರದಲ್ಲಿ ಒಪೆ ಅಂಥೇಳಿ ಬರ್ತೈತೆ. ಆ ವ್ಯಕ್ತಿಯ ಒಪೆಯನ್ನು ಕೃತಕ ಉಸಿರಾಟದಿಂದ ಕ್ರಿಯಾಶೀಲ ಮಾಡುವುದು ಇಲ್ಲಿ ಏನಾಗಿರ್ತೈತಿ, ಅತಿ ಮುಖ್ಯವಾಗಿರ್ತೈತಿ. ಈ ರೀತಿ ಚಿತ್ರ ಕೊಟ್ಟಿದ್ದಾರಲ್ಲ, ನಾವು ನೀರಿನಲ್ಲಿ ಬಿದ್ದವರನ್ನು ನಾವು ಈ ರೀತಿ ಪ್ರಥಮ ಚಿಕಿತ್ಸೆ ನೀಡಬೇಕು. ನಾವು ಅವ್ರ ಮೇಲೆ ಕುತ್ಕೊಂಡು ಏನು ಮಾಡ್ಬೋದು ಅಂದರೆ, ಅವ್ರ ಎದೆಯನ್ನು ಪ್ರೆಸ್ ಮಾಡುವುದರ ಮೂಲಕ ನೀರನ್ನು ಹೊರ ತೆಗಿಬೋದು. ಅಥವಾ ಅಂಗತ್ ಭಾಳ ಮಲಗಿಸು ಕೂಡ ಈ ರೀತಿ ಪ್ರೆಸ್, ಹಿಂದಿನ ಬೆನ್ನ ಭಾಗ ಪ್ರೆಸ್ ಮಾಡೋದ್ರಿಂದ ಕೂಡ ನಾವು ಏನು ಮಾಡ್ಬೋದು, ನೀರನ್ನು ಹೊರ ತೆಗಿಬೋದು. ಏನು ಮಾಡಬೇಕಂದ್ರೆ, ಅವರಿಗೆ ಬಟ್ಟೆಗಳನ್ನು ಸಡಿಲಿಸಿ ಮುಖದಲ್ಲಿಯ ಕೆಸರು ಕೊಳುವೆಯನ್ನು ಏನು ಮಾಡಬೇಕು, ನಾವು ಸ್ವಚ್ಛಗೊಳಿಸಬೇಕು. ಏನು ಮಾಡಬೇಕು, ಬಟ್ಟೆಗಳನ್ನು ಸಡಿಲಗೊಳಿಸಿ ಮುಖದಲ್ಲಿರುವಂತಹ ಕೆಸರು, ನೀರಲ್ಲಿ ಬಿದ್ದರೆ ಏನು ಕೆಸರು ಏನಾರ ಹತ್ತಿರ್ತದಲ್ಲ, ಕೆಸರು ಕೊಳೆಯನ್ನು ಏನು ಮಾಡಬೇಕು, ಸ್ವಚ್ಛಗೊಳಿಸಬೇಕು. ಅವನನ್ನು ಮುಖ ಕೆಳಗೆ ಮಾಡಿ ಮಲಗಿಸ್ಬೇಕು, ಬೋರ್ಲಾಗಿ ಮಲಗಿಸ್ಬೇಕು. ತಲೆಯನ್ನು ಒಂದು ಕಡೆ ತಿರುಗಿಸಿ, ತಲೆಯನ್ನು ಒಂದು ಸೈಡ್ ಎಡಕರ ಬಡಕರ ತಿರುಗಿಸಿ ನೀವು ಅವನನ್ನು ಕಾಲುಗಳ ಮಧ್ಯದಲ್ಲಿ ಇಟ್ಟುಕೊಂಡು ಅವನನ್ನು ಏನು ಮಾಡಬೇಕು, ನಾವು ಕಾಲುಗಳ ಮಧ್ಯದಲ್ಲಿ ಅವನನ್ನು ಇಟ್ಕೋಬೇಕು. ಈ ರೀತಿ ಪೊಸಿಷನಲ್ಲಿ ಇಟ್ಟುಕೊಂಡು ಮೊಣಕಾಲು ಮಡಚಿ ಚಿತ್ರದಲ್ಲಿರುವಂತೆ ಬಗ್ಗಿರಬೇಕು. ಈ ರೀತಿ ಮಾಡಬೇಕು. ಅವರಿಗೆ ಎರಡು ಕೈಗಳನ್ನು ಅವನ ಪಕ್ಕೆಲುಬುಗಳ ಕೆಳಗೆ, ಅವನ ಪಕ್ಕೆಲುಬಿನ ಕೆಳಗೆ ಗಟ್ಟಿಯಾಗಿ ಇಟ್ಟು ನಿಮ್ಮ ಕೈಯನ್ನು ನೇರವಾಗಿರಿಸಿ, ನಮ್ಮ ಕೈಯನ್ನು ಏನಾಗಿರಬೇಕು, ನೇರವಾಗಿರಬೇಕು. ಅವಾಗೇನು ಮಾಡಬೇಕು, ಸ್ವಲ್ಪ ಎದ್ದು ನಿಲ್ಲಿರಿ. ಇದರಿಂದ ನಿಮ್ಮ ದೇಹದ ಭಾರವು ಏನಾಗ್ತೈತೆ, ವ್ಯಕ್ತಿಯ ಎದೆಯ ಕೆಳಗೆ ಬೀಳ್ತೈತೆ. ಇದರಿಂದ ನಿಮ್ಮ ದೇಹದ ಭಾರವು ಎದೆಯ ಕೆಳಗೆ ಏನು ಮಾಡ್ತೈತೆ, ಬೀಳ್ತೈತಿ. ಇದು ಒಪ್ಪೆಯ ಮೇಲೆ ಒತ್ತಡವನ್ನು ಉಂಟು ಮಾಡ್ಬೋದು. ಇದ್ರ ಮೇಲೆ ಒಪ್ಪೆಯ ಮೇಲೆ ಒತ್ತಡವನ್ನು ಉಂಟು ಮಾಡ್ತೈತೆ. 2 ಸೆಕೆಂಡ್ ಈ ಸ್ಥಾನದಲ್ಲಿಯೇ ಇದ್ದು ತಿರುಗಿ ಬಗ್ಗಿಸಿ ಏನು ಮಾಡಬೇಕಂದ್ರೆ, ತಿರುಗಿ ಬಗ್ಗಿದ ಸ್ಥಾನಕ್ಕೆ ಅವನನ್ನು ತರಬೇಕು, ನಾವು ಬರಬೇಕು. ಇಲ್ಲಿ 3 ಸೆಕೆಂಡ್ಗಳು ತಡಿಬೇಕು. ಏನು ಮಾಡಬೇಕಲ್ಲಿ 3 ಸೆಕೆಂಡ್ಗಳ ಕಾಲ ತಡಿಬೇಕು. ಈಗ ಒತ್ತಡವು ಬಿಡುಗಡೆ ಹೊಂದುವುದು. ಅವಾಗ ಏನಾಗ್ತೈತೆ, ಒತ್ತಡವು ಬಿಡುಗಡೆ ಹೊಂದೈತೆ. ಪ್ರತಿ ನಿಮಿಷಕ್ಕೂ 12 ಸಲದಂತೆ ಈ ಚಲನೆಯನ್ನು ಏನು ಮಾಡಬೇಕು, ನಾವು ಮಾಡಬೇಕು. ಪ್ರತಿ ಒಂದು ನಿಮಿಷಕ್ಕೆ 12 ಸಲ, 1 ನಿಮಿಷಕ್ಕೆ 12 ಸಲ ಮಾಡಬೇಕು. ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿರ್ತದಲ್ಲ, ಆ ಒಂದು ನೀರು ಖಾಲಿ ಹೋಗೋವರೆಗೂ ಮತ್ತು ಉಸಿರಾಟ ಪ್ರಾರಂಭ ಉಸಿರಾಡುವವರೆಗೂ ಏನು ಮಾಡಬೇಕು, ಈ ರೀತಿ ಮಾಡಬೇಕು. ಹಾಗೆ ಮಾಡ್ತಾನೆ ಹೋಗಬೇಕು. ರೋಗಿಯು ನಿಟ್ಟುಸಿರಿನಿಂದ ಉಸಿರಾಟ ಅವಾಗೇನು ಮಾಡ್ತಾನೆ, ಪ್ರಾರಂಭಿಸ್ತಾನೆ. ಸಾಧ್ಯವಾದಷ್ಟು ಬೇಗನೆ ವೈದ್ಯರಲ್ಲಿ ಏನು ಮಾಡಬೇಕು, ನಾವು ಕರೆದುಕೊಂಡು ಹೋಗಬೇಕು ಅಥವಾ ವೈದ್ಯರನ್ನು ಸಂಪರ್ಕಿಸಬೇಕು. ಇಷ್ಟು ಪ್ರಥಮ ಚಿಕಿತ್ಸೆ ಮಾಡಿ ಆಮೇಲೆ ನೋಡಬೇಕು, ವೈದ್ಯರ ಹತ್ರ ನಾವು ಕರ್ಕೊಂಡು ಹೋಗಬೇಕು ಅಥವಾ ವೈದ್ಯರನ್ನು ನಮ್ಮ ಹತ್ರನೇ ಕರ್ಕೊಂಡು ಬರಬೇಕು. ಈ ರೀತಿ ಯಾವ ಥರ ಮಾಡಬೇಕು. ಶ್ವಾಸಕೋಶಗಳಲ್ಲಿರುವ ನೀರು ಖಾಲಿಯಾದ ನಂತರವೂ ವ್ಯಕ್ತಿ ಉಸಿರಾಡುತ್ತಿಲ್ಲವೆಂದರೆ, ಶ್ವಾಸಕೋಶದಲ್ಲಿ ನೀರೆಲ್ಲ ಖಾಲಿಯಾಗಿರ್ತೈತೆ, ಉಸಿರಾಡ್ತಾಯಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಯಾವಾಗೂ ಉಸಿರಾಡ್ತಾ ಇಲ್ಲ ಅಂತಂದರೆ ಮತ್ತು ಪ್ರಾಜ್ಞೆಹೀನ ಸ್ಥಿತಿಯಲ್ಲಿದ್ದರೆ CPR ಅಂದರೆ
ಕಾರ್ಡಿಯೋ ಪಲ್ಮನರಿ ರಿಸಿಸ್ಟೇಷನ್ ಅಂಥೇಳಿ ಕಾರ್ಡಿಯೋ, ಇದು ಕೇಳ್ತಾರೆ ಎಕ್ಸಾಮಲ್ಲಿ ನೆನ್ಪಿಟ್ಕೋಬೇಕು. CPR ಅಂದರೆ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ಈ ಒಂದು ತಂತ್ರವನ್ನು ನಡೆಸುವುದು ಸೂಕ್ತ. ಇದರಲ್ಲಿ ಕ್ರಮಬದ್ಧವಾಗಿ ಕೃತಕ ಉಸಿರಾಟ ಮತ್ತು ಎದೆಯ ಭಾಗಕ್ಕೆ ಒತ್ತಡ ಹೇರಬೇಕಾಗ್ತದೆ. ಇಲ್ಲಿ ಏನು ಮಾಡಬೇಕಾಗ್ತದೆ, ಕೃತಕ ಉಸಿರಾಟ ಅಥವಾ ಎದೆಯ ಭಾಗಕ್ಕೆ ಏನು ಮಾಡಬೇಕು, ನಾವು ಒತ್ತಡ ಪ್ರೆಸ್ ಮಾಡಬೇಕು. ಇದನ್ನು ತರಬೇತಿ ಹೊಂದಿದ ಪರಿಣಿತರು ಮಾಡಬೇಕಾಗ್ತೈತೆ ಅಥವಾ ತಿಳಿದವರು ನೆರವೇರಿಸಬಹುದು. ಅದರಲ್ಲಿ ನಾವು ಯಾವುದೇ ಒಂದು ಚಿಕಿತ್ಸೆ ನೀಡ್ತೀವಿ ಅಂದರೆ, ಪ್ರಥಮ ಚಿಕಿತ್ಸೆ ನೀಡ್ತೀವಿ ಅಂದರೆ ಅದರಲ್ಲಿ ಸ್ವಲ್ಪ ನಮಗೆ ಅನುಭವ ಇರಬೇಕು. ಆ ಅನುಭವಕ್ಕೆ ತಕ್ಕಂತೆ ಏನು ಮಾಡಬೇಕು, ನಾವು ಅವರಿಗೆ ಚಿಕಿತ್ಸೆಯನ್ನು ನೀಡಬೇಕು. ಚಿಕಿತ್ಸೆನೇ ಇಲ್ಲ, ನಮಗೆ ಅನುಭವನೇ ಇಲ್ಲ ಅಂದರೆ ಅಲ್ಲಿ ಚಿಕಿತ್ಸೆ ನೀಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ರೀತಿಯ ಪ್ರಥಮ ಚಿಕಿತ್ಸೆ ಇರ್ತೈತಿ. ಅದಕ್ಕೋಸ್ಕರ ನೋಡ್ಕೊಂಡು ಮಾಡಬೇಕು. ಇಲ್ಲಿ ವಿವಿಧ ಸಂದರ್ಭದಲ್ಲಿ ಬಳಸುವಂಥ ಪಟ್ಟಿಗಳು ನೋಡಿರಿ, ಔಷಧಿಯುಕ್ತ ಪಟ್ಟಿ, ಇಲ್ಲಿ ಬ್ಯಾಂಡ್ ಏಡ್ಗಳಂತೇಳಿ ನಾವು ಕರಿತೀವಿ. ಇಲ್ಲಿ ವಿವಿಧ ಮಾದರಿಯ ಬ್ಯಾಂಡೇಡ್ಗಳು ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಬ್ಯಾಂಡೇಜ್ಗಳಂತೀವಿಲ್ಲ ಅವು. ಯಾವುದೇ ಚಿಕ್ಕ ಪುಟ್ಟ ತೆರೆದ ಗಾಯಗಳು ಇದ್ದರೆ ಏನು ಮಾಡಬೇಕಂದ್ರೆ ಇವುಗಳನ್ನು ಬಳಸ್ಬೋದಾಗಿದೆ. ಪ್ರಥಮ ಚಿಕಿತ್ಸೆ ಕಿಟ್ನಲ್ಲಿ ಈ ರೀತಿಯ ಬ್ಯಾಂಡೇಜ್ಗಳು ಇಡುವುದು ಸಾಮಾನ್ಯ. ವಿವಿಧ ರೀತಿಯ ಬ್ಯಾಂಡೇಜ್ಗಳು ಇರ್ತವೆ. ಅಲ್ಲೇನೋ ಸ್ವಲ್ಪ ಗಾಯ ಆಗಿರೋ ನೋಡ್ಬಿಟ್ಟು ಅಲ್ಲಿ ಈ ಒಂದು ಬ್ಯಾಂಡೇಜ್ ಬಳಸಿ ಪ್ರಥಮ ಚಿಕಿತ್ಸೆ ಮಾಡ್ಬೋದು. ಈಗ ಎಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್, ಇದು ನೋಡ್ರಿ, ಇದಕ್ಕೇನಂತೀವಿ ಎಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಅಂಥೇಳಿ ಕರಿತೀವಿ. ಇವುಗಳು ಕೀಲುಗಳನ್ನು ಭದ್ರಗೊಳಿಸಲು ಸಹಾಯಕ ಆಗ್ತವೆ. ಏನಾಗ್ತವೆ, ಕೀಲುಗಳು ಏನಾದರೂ ಇಂಜುರೀಸ್ ಆದರೆ ಆ ಕೀಲನ್ನು ಭದ್ರಗೊಳಿಸಲಿಕ್ಕೆ ಈ ಒಂದು ಟೇಪ್ಗಳನ್ನು ಬಳಸ್ತಾರೆ. ಈ ರೀತಿಯ ಪಟ್ಟಿಗಳು ಸ್ಥಿತಿಸ್ಥಾಪಕತ್ವ ಕೂಡ ಹೊಂದಿರ್ತದೆ. ಅಂದರೆ ಕುಗ್ಗುವಿಕೆ ಗುಣವನ್ನು ಇದು ಹೊಂದಿರ್ತೈತೆ. ಮತ್ತು ಒತ್ತಡ ನಿಯಂತ್ರಿಸಲು ಅಥವಾ ಅದುಮುವಿಕೆಗೆ ಏನು ಮಾಡ್ತದೆ, ಇದು ಸಹಾಯ ಮಾಡ್ತದೆ. ಈ ರೀತಿಯ ಬ್ಯಾಂಡೇಜ್ ಏನು ಮಾಡ್ತೈತಿ, ಒತ್ತಡ ನಿಯಂತ್ರಿಸಲು ಮತ್ತು ಅದುಮುವಿಕೆಗೆ ಏನು ಮಾಡ್ತದೆ, ಇದು ಸಹಾಯ ಮಾಡ್ತೈತಿ. ಲೋಹದಿಂದ ತಯಾರಿಸಿದ ಕ್ಲಿಪ್ಗಳ ಸಹಾಯದಿಂದ ಈ ಬ್ಯಾಂಡೇಜ್ಗಳನ್ನು ಏನು ಮಾಡ್ತಾರೆ, ಭದ್ರವಾಗಿ ಕಟ್ತಾರೆ. ಈ ರೀತಿ ಕ್ಲಿಪ್ ಇದಾವಲ್ಲ ಇಲ್ಲಿ, ಈ ರೀತಿ ಕ್ಲಿಪ್ಗಳ ಸಹಾಯದಿಂದ ಏನು ಮಾಡ್ತಾರೆ, ಭದ್ರವಾಗಿ ಕಟ್ತಾರೆ. ಈಗ ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್, ಇದೇನು ಮಾಡ್ತಾರೆ, ವಿವಿಧ ಉದ್ದ ಮತ್ತು ಅಗಲ ಅಳತೆಗಳನ್ನು ಹೊಂದಿರಕ್ಕುವಂಥ ಒಂದು ಪಟ್ಟಿಯಾಗಿರ್ತದೆ. ಇದು ತೆರೆದ ಗಾಯದಿಂದಾಗುವಂಥ ರಕ್ತಸ್ರಾವ ಹಾಗೂ ಸೋಂಕನ್ನು ತಡೆಗಟ್ಟಲು ಬಳಸ್ತೀವಿ. ಇದು ಏನಾದರೂ ರಕ್ತಸ್ರಾವ ಆಗ್ತಾಯಿದ್ರೆ ಅಥವಾ ಸೋಂಕನ್ನು ಏನಾರ ತಗಲಿದ್ರೆ ಅವಾಗ ಏನು ಮಾಡ್ತೀವಿ, ಈ ರೀತಿ ಬ್ಯಾಂಡೇಜನ್ನು ಬಳಸ್ತೀವಿ. ರೋಗಾಣುರಹಿತ ಸುರುಳಿ ಪ್ಯಾಡ್ಗಳನ್ನು ವಿವಿಧ ಗಾತ್ರದ ತೆರೆದ ಗಾಯಗಳಿಗೆ ಮಾಡ್ತೀವಿ ಉಪಯೋಗಿಸ್ತೀವಿ. ಏನು ಮಾಡ್ತೀವಿ, ಇಲ್ಲಿ ರೋಗಾಣುರಹಿತ ಸುರುಳಿ ಪ್ಯಾಡ್ಗಳನ್ನು ವಿವಿಧ ಗಾತ್ರದ ತೆರೆದ ಗಾಯಗಳನ್ನು ಮಾಡ್ತೀವಿ. ಈ ಒಂದು ರೋಗಾಣುರಹಿತ ಬ್ಯಾಂಡೇಜನ್ನು ಬಳಸ್ತೀವಿ. ಇಲ್ಲಿ ನೋಡ್ರಿ, ಮತ್ತು ರೋಗಾಣುರಹಿತ ಸುರುಳಿ ಪ್ಯಾಡ್ಗಳನ್ನು ವಿವಿಧ ಗಾತ್ರದ ರೀತಿಯಲ್ಲಿ ನಮಗೆ ಸಿಗ್ತವೆ. ಅದು ಇಲ್ಲಿ 2 feet 2 inches ಆಗಿರ್ಬೋದು, 3 feet 3 inches ಆಗಿರ್ಬೋದು, 5 feet 9 inches ಆಗಿರ್ಬೋದು, ಅಥವಾ ಇನ್ನೂ ಯಾವುದಾದ್ರು ಗಾತ್ರದಲ್ಲಿ ಕೂಡ ಏನು ಮಾಡ್ತೇವೆ, ಲಭ್ಯವಿರ್ತದೆ. ಈ ರೀತಿಯಲ್ಲಿ ಸಿಗ್ತವೆ ಅಂತ ಅರ್ಥ. ಯಾವ ಒಂದು ಗಾತ್ರದಲ್ಲಿ ಬೇಕೋ ಆ ಒಂದು ಗಾತ್ರದಲ್ಲಿ ಪಡ್ಕೋಬೋದು. ಈಗ ಈ ಒಂದು ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ, ಬಿಡಿಸೋಣ. ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನು ನೀರಿನಿಂದ ತಕ್ಷಣ ತೆಗೆದು ಉಸಿರಾಟಕ್ಕೆ ಅನುಕೂಲ ಮಾಡಿದರೆ ಅವನ ಡ್ಯಾಶನ್ನು ಉಳಿಸಬಹುದು. ಅಂದರೆ ಜೀವವನ್ನು ಉಳಿಸಬಹುದು. ಜೀವವನ್ನು ಏನು ಮಾಡ್ಬೋದು, ನಾವು ಉಳಿಸಬಹುದು. ಮುಳುಗಿದ ವ್ಯಕ್ತಿಯ ಜ್ಞಾನ ತಪ್ಪಿ ಉಸಿರು ನಿಂತು ಹೋದ ಸ್ಥಿತಿಗೆ ಏನಂತೀವಿ ನಾವು, ಪ್ರಜ್ಞೆ ತಪ್ಪುವುದು ಅಂತ ಕರಿತೀವಿ. ನೀರಿನಲ್ಲಿ ಮುಳುಗಿದ ವ್ಯಕ್ತಿ ಜ್ಞಾನ ತಪ್ಪಿ ಉಸಿರು ನಿಂತು ಹೋದ ಸ್ಥಿತಿಗೆ ಏನಂತೀವಿ, ಪ್ರಜ್ಞಾಹೀನತೆ ಅಂಥೇಳಿ ಕರಿತೀವಿ. ಆದರೆ ಇಲ್ಲೇನು ಕರಿಬೇಕಂದ್ರೆ ಶ್ವಾಸ ಬಂಧನ ಅಂಥೇಳಿ ಬಂದಿದೆ ವರ್ಡು, ಆ ಒಂದು ಶ್ವಾಸ ಬಂಧನ ಅಂಥೇಳಿ ಕರಿತೀವಿ. ಈಗ ಚಿಕ್ಕ ಪುಟ್ಟ ಗಾಯಗಳಿಗೆ ಬಳಸುವಂತಹ ಬ್ಯಾಂಡೇಜ್ ಯಾವುದು ಅಂತಂದರೆ ಔಷಧಿಯುಕ್ತ ಬ್ಯಾಂಡೇಜ್ಗಳು ಬಳಸ್ತಾರೆ. ಎಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಡ್ಯಾಶನ್ನು ಭದ್ರಗೊಳಿಸಲು ಸಹಾಯ ಆಗ್ತದೆ. ನಮ್ಮ ಕೀಲನ್ನು ಭದ್ರಗೊಳಿಸ್ಲಿಕ್ಕೆ ಏನಾಗ್ತೈತಿ, ಇದು ಸಹಾಯ ಆಗ್ತದೆ. ಏನಾರ ನಮ್ಮ ಕೀಲು ಇಂಜುರೀಸ್ ಆದರೆ, ಕೀಲು ಜರುಗಿದ್ರೆ ಈಗೆಲ್ಲ ಏನು ಮಾಡ್ತೀವಿ ನಾವು ಎಲಾಸ್ಟಿಕ್ ಬ್ಯಾಂಡೇಜನ್ನು ಬಳಸ್ತೀವಿ. ರೋಗಾಣುರಹಿತ ಸುರುಳಿ ಬ್ಯಾಂಡೇಜನ್ನು ತೆರೆದ ಗಾಯದಿಂದಾಗುವಂಥ ಡ್ಯಾಶ್ ಮತ್ತು ಡ್ಯಾಶ್ ತಡೆಗಟ್ಟಲು ಸಹಾಯಕ ಆಗ್ತೈತೆ. ಅಂತಂದರೆ ರಕ್ತಸ್ರಾವ ಮತ್ತು ಸೋಂಕನ್ನು ತಡೆಗಟ್ಟಬೇಕಾದ್ರೆ ನಾವು ಏನು ಮಾಡ್ತೀವಿ, ರೋಗಾಣುರಹಿತ ಸುರುಳಿ ಬ್ಯಾಂಡೇಜನ್ನು ಬಳಸ್ತೀವಿ. ಈಗ ಶ್ವಾಸ ಬಂಧನ ಅಂದರೆ ಏನು ಅಂತಂದರೆ ಇಲ್ಲೇ ಇದೆ ನೋಡಿರಿ, ಇಲ್ಲಿ ಬಂತಲ್ಲ ಮೇಲೆ, ಇಲ್ಲಿ ನೋಡಿರಿ, ಮುಳುಗಿದ ವ್ಯಕ್ತಿ ಜ್ಞಾನ ತಪ್ಪಿ ಉಸಿರಿನಿಂದ ಹೋದಂಥ ಸ್ಥಿತಿಗೆ ಏನಂತೀವಿ, ಶ್ವಾಸ ಬಂಧನ ಅಂಥೇಳಿ ಕರಿತೀವಿ. ಈಗ ನೀರಿನಲ್ಲಿ ಮುಳುಗಿದ ವ್ಯಕ್ತಿಗೆ ನೀಡುವ ಪ್ರಥಮ ಚಿಕಿತ್ಸೆ ಏನು ಬರೀಬೇಕು, ಅಲ್ಲಿ ಕೊಟ್ಟಿದ್ದಾರಲ್ಲ ಅವರನ್ನು ನಾವು ಏನು ಮಾಡಬೇಕು, ನೀರಿನ ತೆಗೆದ ತಕ್ಷಣ ಬಾರ್ಲಾಕಿ ಹೆಂಗೆ ಒಂದು ವಿಧವಾಗಿ ಮಾಡಬೇಕು ಅಂತೇಳಿ ನಾವು ಹೇಳಿದ್ದೀನಲ್ಲ, ಅಲ್ಲಿ ನೋಡಿಕೊಂಡು ಬರೀರೋದು. ಈಗ ಎಲಾಸ್ಟಿಕ್ ಬ್ಯಾಂಡೇಜ್ನ ಉಪಯೋಗ ಏನು, ಇಲ್ಲಾಂದರೆ ಕೀಲನ್ನು ಭದ್ರಗೊಳಿಸ್ತೈತೆ. ಇದೇನು ಮಾಡ್ತೈತೆ, ಒತ್ತಡವನ್ನು
ಅಂದರೆ ಆ ಕಡೆ ಈ ಕಡೆ ಕೈ ಅಲ್ಲಾಡಲ್ದಂಗೆ, ಅಥವಾ ಕಾಲಿನ ಗಿಂಜರಿ ಆದರೆ ಕಾಲು ಅಂದರೆ ಅದು ಎಲುಬು ಏನಾಗಲ್ಲ ಅಲ್ಲಾಡದಂಗೆ ಇರುತ್ತೆ, ಗ್ರಿಪ್ನಿಗೆ ಇದಕ್ಕೋಸ್ಕರ ಈ ಒಂದು ಬ್ಯಾಂಡೇಜನ್ನು ಬಳಸ್ತೀವಿ. ಇದರಿಂದ ಉಪಯೋಗ ಏನಂದರೆ ಬೇಗನೆ ಏನು ಮಾಡ್ಬೋದು, ಆ ಒಂದು ಮೂಳೆ ಅಥವಾ ಕೀಲು ಏನು ಸರಿದಿರ್ತದಲ್ಲ ಅದನ್ನು ಬೇಗನೆ ಏನು ಮಾಡ್ಬೋದು, ಈ ಒಂದು ಒತ್ತಡ ಪ್ರೆಸ್ಸರ್ನಿಂದ ಬೇಗ ಕೂತ್ಕೊಳ್ಳೋಕ್ಕೆ ಸಹಾಯಕ ಆಗ್ತದೆ. ಇದ್ರ ಉಪಯೋಗ ಏನಿದೆ ಅಂತೇಳಿ ಬುಕ್ಸಲ್ಲಿದೆ, ನೀವು ಒಂದ್ಸರಿ ನೋಡ್ಕೊಂಡು ಬರ್ಕೊಳ್ರಿ. ರೋಗಣರಹಿತ ಬ್ಯಾಂಡೇಜ್ನ ಸುರುಳಿ ಬ್ಯಾಂಡೇಜಿನ ಉಪಯೋಗ ಏನು? ಇಲ್ಲೇನು ರಕ್ತಸ್ರಾವ ಮತ್ತು ಸೋಂಕನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ತದೆ, ಇದು ಮುಖ್ಯವಾಗಿ ಉಪಯೋಗ. ಅಂದರೆ ಈ ಒಂದು ಸೋಂಕನ್ನು ಮತ್ತು ರಕ್ತಸ್ರಾವವನ್ನು ತಡೆಗಟ್ಟಲಿಕ್ಕೆ ಸಹಾಯಕ ಆಗ್ತದೆ. ಇದಿಷ್ಟು ಏನಾಯ್ತಂದರೆ ಪ್ರಥಮ ಚಿಕಿತ್ಸೆ ಆಯಿತು. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.